ನಮ್ಮ ಫಿನಿಕ್ಸ್ ಅನ್ನೋ ಸಿನಿಮಾ 2023 ಶುರು ಮಾಡಿದ್ವಿ. ಶುರು ಮಾಡಬೇಕಾದ್ರೆ ನಾನು ಅವ್ರ ಹತ್ರ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ನನಗೆ ಹಣ ಸಹಾಯ ಮಾಡಿ ನಮ್ಮ ಸಿನಿಮಾಗೆ ಬೇಕು, ನಾನು ರಿಲೀಸ್ ಬಿಫೋರ್ ವಾಪಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರ ಹತ್ರನೂ ಕಾಸು ತೊಗೊಂಡಿದ್ದೆ. ಪಿಕ್ಚರ್ ಶುರು ಮಾಡಿದ್ವಿ, ಎಲ್ಲ ಇದೆಲ್ಲ ಮಾಡಿದ್ವಿ. ನಮ್ಮ ಹತ್ರ ಇರೋವಂಥದ್ದು ಆಮೇಲೆ ನಮ್ಮ ಮಿಸ್ಸಸ್ ಅವರು ಕೂಡ ಕೆಲವರು ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ನಮ್ಗೆ ಈಸ್ಕೊಟ್ರು. ಆಮೇಲೆ ಇವತ್ತು ಒಂದು ಪ್ರೊಡಕ್ಷನ್ ಮಾಡೋದು ತುಂಬ ಕಷ್ಟ ಇದೆ, ಅದರಲ್ಲೂ ಸ್ಟೇಟ್ ಪಿಕ್ಚರ್ ಮಾಡೋದು ತುಂಬಾ ಕಷ್ಟ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೊಸ ಸ್ಟೇಟ್ ಪಿಕ್ಚರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಇದರಲ್ಲಿ ನಾನೇನು ದೊಡ್ಡ ನಟರನ್ನ ಹಾಕ್ಕೊಂಡೇನೋ ಸಿನಿಮಾ ಮಾಡಿಲ್ಲ, ಎಲ್ಲ ಅಪ್ಕಮಿಂಗ್ ಕಲಾವಿದಗಳನ್ನ ಹಾಕ್ಕೊಂಡು, ಬಟ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ತುಂಬ ಅಂದರೆ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡಿದ್ವಿ. ಸೊ ಈ ಇದರಲ್ಲಿ ಅವ್ರು ಇತ್ತೀಚೆಗೆ ಭಾಸ್ಕರ್ ಅವ್ರಿಗೆ ಅಲ್ಲಿ ಫಸ್ಟು ಮಾಡ್ತಾನೆ ಅವರು ನಾನು ಹೀರೋ ಅಂತೇಳಿ ಕೆಲವು ಪತ್ರಿಕೆಗಳಲ್ಲಿ ಅವರೇ ಹೇಳ್ಕೊಂಡು ಅದು ಪತ್ರಿಕೆಯಲ್ಲಿ ಹಾಕಿಸ್ಕೊಂಡಿದ್ರು. ಸೊ ಆ ಒಂದು ವಿಷಯನ ನಾನು ಕೇಳಿದೆ, ನೀವೇನಕ್ಕೆ ಈ ಥರ ಮಾಡೋಕ್ಕೆ ಹೋದ್ರಿ ಅಂತ. ನಮ್ಮ ಎಲ್ಲ ಸಿನಿಮಾಗಳಿಗೂ ಫೈನಾನ್ಸ್ ಮಾಡಿರೋದು ನಿರಂಜನ್ ಸರ್ ಅಂತ, ದೊಡ್ಡ ಫೈನಾನ್ಸರ್ ಅವರು. ಆ್ಯಕ್ಚುಲಿ ಅವರೇ ಮಾಡೋದು ನಮ್ಮ ಪಿಕ್ಚರ್ಗೆ. ಅವರು ಏನು ಪ್ರಕಾಶ್ ಅವರೇ ಇವ್ರನ್ನೆಲ್ಲ ಇಟ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ದಾರೆ ಈ ಥರ ಹಂಗೆ ಹಿಂಗೆ. ನಾನೇನೋ ನೀವು ಒಂದೇ ಫಿನಿಕ್ಸ್ ಲೇಡಿ ಓರಿಯೆಂಟೆಡ್ ಅಂತ ಹೇಳಿದ್ರಿ, ನಾನು ಇಂಟ್ರೆಸ್ಟ್ ಲೇಡಿ ಓರಿಯೆಂಟೆಡ್ ಪಿಕ್ಚರೇ ಮಾಡ್ತಾ ಇರೋದು ಅಂತೇಳಿ ಇನ್ವಿಟೇಷನ್ ಕೂಡ ತೊಗೊಂಡೋಗಿ ಕೊಟ್ಟೆ ಅವ್ರಿಗೆ. ಬಟ್ ಇವ್ರು ಮಾಡಿದ್ದು ಒಂದು ಪ್ರಚಾರಕ್ಕೋಸ್ಕರ ನನಗೆ ಅಲ್ಲಿ ಫೈನಾನ್ಸೇ ನಿಂತೋಯ್ತು. ಇವ್ರು ಇಟ್ಕೊಂಡು ಮಾಡ್ತಿದ್ದೀರಿ ಅಂತ ಹೀರೋ ಆಗಿ ಅಂತೇಳಿ. ಸೊ ಇದು ನಾನು ಹೇಳ್ದೆ, ಇವೆಲ್ಲ ನಿಲ್ಲಿಸಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಂತೇಳಿ. ಸೊ ಇದು ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಕೈಲಿ ಆಗಿದ್ದ ಶಕ್ತಿನ ನಾವು ಸಿನಿಮಾ ದುಡ್ಡಾಗಿ ನಮ್ಮ ಸ್ನೇಹಿತರ ಹತ್ರ ಮತ್ತು ನಮ್ಮ ಮಿಸ್ಸಸ್ಸು ಬೇರೆಯವ್ರ ಕಡೆ ಎಲ್ಲ ಕೊಡಿಸಿದ್ದಾರೆ, ಅದೆಲ್ಲ ಹಾಕಿ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ನನಗೆ ವಾಸುದೇವ್ ರೆಡ್ಡಿ ಅವ್ರು ಬಂತು, ನಾನು ಮಾಡಿಕೊಡ್ತೀನಿ ನಿಮಗೆ ಪಿಕ್ಚರ್ನ, ನಿಮಗೇನು ಫೈನಾನ್ಸ್ ಬೇಕು ಹೇಳಿ ಅಂತ. ನಿರಂಜನ್ ಅವ್ರ ಜಾಗಕ್ಕೆ ಅವ್ರು ಬಂದು ತುಂಬ ಚೆನ್ನಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲ ರೀತಿಯಿಂದಲೂ ನಮ್ಗೆ ಆ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಸಹಾಯ ಮಾಡಿದ್ದಾರೆ ಅವರು. ಅಲ್ಲೆಲ್ಲೇ ದೇವಸ್ಥಾನದ ದುಡ್ಡು ಇರ್ಬೋದು ಮತ್ತು ಬೇರೆಯವ್ರ ಹತ್ರನೂ ಕಾಸಿಸ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಅವ್ರೇನು ಕೊಟ್ಟಿದ್ದಾರೆ, ಅಕೌಂಟಲ್ಲೇ ಕೊಟ್ಟಿದ್ದಾರೆ. ಅವರು ಒಂದು ಕೈಯಲ್ಲಿ ಕ್ಯಾಶ್ ತೊಗೊಂಡಿದ್ದಲ್ಲ, ಎಲ್ಲನೂ ಆಲ್ಮೋಸ್ಟ್ ಅಲ್ಲೆಲ್ಲ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ನಮ್ಮ ಹತ್ರನೂ ಲೀಸ್ಟ್ ಇದೆ, ಎಲ್ಲನೂ ನಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇತ್ತೀಚೆಗೆ ನಾನು ಇನ್ನೂ ಒಂದ್ಸಲಿ ಅವರು ಭಾಸ್ಕರ್ ಅವರು ನಾನು ಹೀರೋ ಈ ಸಿನಿಮಾಗೆ ಅಂತೇಳಿ ಅವರೇ ಪಬ್ಲಿಸಿಟಿ ಮಾಡಿಕೊಂಡು ಅವರೇ ಇದೆಲ್ಲ ಡಿಸೈನರ್ ಹತ್ರ ಎಲ್ಲ ಮಾಡಿಸ್ಕೊಂಡು ಆಗ್ತಾಯಿದ್ರು. ನಾನು ಹೇಳಿದೆ, ಇವೆಲ್ಲ ತುಂಬ ತಪ್ಪು, ಇದೆಲ್ಲ ಮಾಡಬೇಡಿ, ಸಿನಿಮಾಗೆ ದೊಡ್ಡ ಎಫೆಕ್ಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಕಲರ್ಸಲ್ಲಿ ನಮ್ಮ ಸ್ನೇಹಿತರ ಹತ್ರ ಈ ಸಿನಿಮಾ ಮಾಡೋದಕ್ಕೆ OTT ಆಗಲಿ ಮತ್ತು ನಮ್ಮ ಕನ್ನಡ ಚಾನಲ್ ಆಗಿರ್ಬೋದು ಮಾತಾಡಿದ್ದೀನಿ. ಅವರು 25 ಒಳಗಡೆ ನಾವು ಖಂಡಿತ ಮಾಡಿಕೊಡ್ತೀವಿ ಓಂ ಪ್ರಕಾಶ್ ಅವರು ಅಂತ ಪಾಪ ಅವರು ಹೇಳಿದರು. ಮತ್ತು ನನಗೆ KVN ಅವರು ಡಿಸ್ಟ್ರಿಬ್ಯೂಟರ್ ನಮ್ಮ ನವೀನ್ ಮನು ಗಂಗಾಧರ್ ಅಂತ, ಅವರೇ ಎಲ್ಲ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು. ನಾನು ಅವ್ರಿಗೂ ಹೇಳಿದ್ದೆ, ಸರ್ ಈ ಥರ ನಮ್ಮ ಸಿನಿಮಾನ ಮಾಡಿಕೊಡಿ, ತುಂಬ ಅವ್ರು ನನ್ನ ಕಂಡ್ರೆ ತುಂಬ ಇಷ್ಟ. ಅವ್ರ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೀನಿ, ಚಂದ್ರಲೇಖ ಅಂತೇಳಿ. ಮಾಡ್ತೀನಿ ಹೇಳಿ ಓಂ ಪ್ರಕಾಶ್ ಹಾಗೆ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಇದೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀನಿ ನಮ್ಮ ಸಿನಿಮಾನ ಹೊರಗಡೆ ತರಬೇಕು ಅಂತ. ಅಷ್ಟರಲ್ಲಿ ಈ ಮನುಷ್ಯ ನೀವು ಹೀರೋ ಆಗಿ ಈ ಥರ ಎಲ್ಲ ಮಾಡಬೇಡಿ, ಈ ಥರ ಅಪಪ್ರಚಾರ ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ, ನಾನು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಹೀರೋ ಅಂತ ನಾನು ಯಾವತ್ತೂ ಹೇಳಿದವಲ್ಲ, ಮಾಧ್ಯಮದಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ, ನೀವು ಹಿಂಗೆ ಹೇಳ್ತೀರಾ ಇದನ್ನು ಅಂತೇಳಿ ಸ್ವಲ್ಪ ಕಾರವಾಗಿ ಮಾತಾಡಿದ್ದಕ್ಕೆ ಆ ಮನುಷ್ಯ ಈ ಥರ ಪ್ರಾಪಗಂಡ ಮಾಡಿಕೊಂಡು ಎಲ್ಲನೂ ಒಟ್ಟುಗೂಡಿಸ್ಕೊಂಡು ತನ್ನ ಕೈಲಿ ಹಾಕ್ಕೊಂಡು ಇದೆಲ್ಲ ಈ ಥರ ಎಲ್ಲ ಪ್ರಾಪಗಂಡ ಮಾಡ್ತಿದ್ದೆ. ಈಗ ನೀವು ಸಿನಿಮಾಗೆ ಕಮಿಟ್ ಆಗಿದ್ದು ಯಾವ ವರ್ಷ ಮತ್ತೆ ಯಾವಾಗ ಅವ್ರಿಗೆ ಸಿನಿಮಾ ಕೊಡ್ತೀವಿ ಅಂತ ಹೇಳಿದ್ರು ಅವಕಾಶ, ಅಂದ್ರೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರಿ? ಆಕ್ಚುಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಸರ್. ಕಂಪ್ಲೀಟ್ ಆದ್ರೆ ಹಾಗೆ ಆಗುತ್ತೆ ಸರ್, ಈಗ ಮುಗಿಬೇಕಲ್ವ. ಆ್ಯಕ್ಚುಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಪ್ರೊಫೆಷನಲ್ ಪ್ರೊಡ್ಯೂಸರ್ಸೇ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್, ತುಂಬ ಕಷ್ಟ ಇದೆ. ಅದಕ್ಕೆ ಅಷ್ಟು ಕಷ್ಟ ಇದೆ. ಒಬ್ಬ ನಿರ್ಮಾಪಕರಿಗೆ ಕೋಟಿ ಬಂಡವಾಳ ಹಾಕ್ತಾ ಇದ್ದಾರೆ. ನೀವು ಕೂಡ ಇಷ್ಟು ವರ್ಷದಿಂದ ಸಿನಿಮಾಗಳು ಮಾಡಿದಿರಿ, ಬಟ್ ಅಂದ್ರೆ ಒಂದು ಪ್ರಾಪರ್ ಆಗಿ ಆಗಿದ್ರೆ ಈ ರೀತಿ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ಸುತ್ತಾ? ಡಿಲೇ ಆಗಿರೋದಕ್ಕೆ ಈ ಸಮಸ್ಯೆ ಆಯ್ತಾ ಅಂತ? ಡಿಲೇ ಆಗಿದ್ದಕ್ಕೆ ಈ ಸಮಸ್ಯೆ ಆಗಿರೋದು ಸರ್. ಪ್ರಾಪರ್ ಆಗಿ ಆದರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಡಿಲೇ ಆಗಿದೆ, ಬಟ್ ಡಿಲೇ ಆಗುತ್ತೆ ಸರ್. ಯಾಕೆಂದ್ರೆ ನಾನು ಕಾಂಪ್ರಮೈಸಿಂಗ್ ಡೈರೆಕ್ಟರ್ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ನನಗೊಂದು 500 ರೂಪಾಯಿ ನನ್ನ ಜಾಬಲ್ಲಿ ಇದ್ದಿದ್ದು ಪರವಾಗಿಲ್ಲ, ಸಿನಿಮಾ ನಾನು ಮೋಸ ಮಾಡೋದು ಸರ್. ಆ ಒಂದು ಇದಕ್ಕೆ ಸಿನಿಮಾನು ಆ ಲೆವೆಲ್ಗೆ ಮಾಡಿದ್ದೀವಿ ಸರ್, ತುಂಬ ಖರ್ಚು ಮಾಡಿದ್ದೀವಿ ಸಿನಿಮಾ. ಈಗ ಅವ್ರು ಹೇಳ್ತಾ ಇದಾರೆ ಅಂದ್ರೆ ನೀವೊಂದು ಅಂದ್ರೆ ರಾತ್ರಿ ಮಾತಾಡೋ ಟೈಮಲ್ಲಿ, ಫೋನಲ್ಲಿ ಮಾತಾಡೋ ಟೈಮಲ್ಲಿ ಅಂದ್ರೆ ಬೇರೆ ರೀತಿಯಲ್ಲಿ ಭಾಷೆ ಬಳಕೆ ಮಾಡಿದ್ರು, ಕೆಟ್ಟದಾಗ ಮಾತಾಡಿದ್ರು, ಒಂದ್ ರೀತಿ ಧಮಕಿ ಹಾಕುವಂತ ಕೆಲಸ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವ್ರು ದೂರು ಕೊಡ್ತಾ ಇರೋದು. ಅನ್ನ ತಿನ್ನೋರು ಯಾರು ಆ ಕೆಲಸ ಮಾಡಲ್ಲ ಸರ್. ಆಮೇಲೆ ಕಾಸಿಸ್ಕೊಂಡಿದ್ದೀನಿ, ಇವತ್ತು ಹೂ ಅಂತ ಇದ್ದೀನಿ. ಧಮಕಿ ಹಾಕುವಂಥದ್ದು ಏನಿದೆ ಸರ್? ನಾನೇನು ರೌಡಿನ ಸರ್ ಧಮಕಿ ಹಾಕೋಕ್ಕೆ? ನನಗೆ ಹತ್ತಿರ ಬರಲ್ಲ ಸರ್. ನಾನು ಸಿನಿಮಾಗಳನ್ನ ತುಂಬ ಮಾಡಿದ್ದೀನಿ. ನಂದು 49ನೇ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನೇನು ಧಮಕಿ ಹಾಕೋಕ್ಕೆ ಸಾಧ್ಯ? ದುಡ್ಡು ಕೊಟ್ಟಿರೋದು ನೀವು ನಿಜ ಅಂತ ಹೇಳ್ತಿದ್ದೀನಲ್ಲ, ನೀವು ಕೊಟ್ಟಿಲ್ಲ ಅನ್ನೋದು ಧಮಕಿ. ಕರೆಕ್ಟ್ ಮಾತಾಡು. ನೀವು ಅಷ್ಟೇ ರೆಡ್ಡಿ ಅವರು ನಾನು ತುಂಬ ಸಹಾಯ ಮಾಡಿದ್ದೀರಾ. ನಿಮ್ಮನ್ನ ಪ್ರೀತಿಯಿಂದ ಕುತ್ಕೊಂಡು ಮಾತಾಡಿ ಇದನ್ನು ಇತ್ಯರ್ಥ ಮಾಡಿದ್ರೆ ಮಾತ್ರ ಸಾಧ್ಯ. ಇದು ಜಗಳ ಮಾಡಿ ಆಗುವಂಥದ್ದಲ್ಲ ಸರ್. ಸಿನಿಮಾ ತಗೊಂಡೋಕ್ಕೆ ನಾವು ಬೀದಿಗೆ ಹೋಗೋದು ತುಂಬ ತಪ್ಪು. ಹೊರಗಡೆ ಪ್ರಚಾರಕ್ಕೋಸ್ಕರ ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಎಲ್ಲರೂ ಬಲಿಯಾಗತ್ತಿದ್ದೀರಾ, ಅದು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು. ಈ ಸುತ್ತು ಅವರು
ಬೇಜಾರಿಗೆ ಕಾರಣ ಆಗಿದೆ, ಕೋಪಕ್ಕೆ ಏನು ಕಾರಣ ಶುರು ಆಗಿದೆ. ಮಾಡಿದ್ದೀನಿ ಸರ್, ಯಾಕೆ ಶುರು ಈಗ ಅನೌನ್ಸ್ ಮಾಡಿದಾರಲ್ಲ ಸರ್ ಒಂದು ಅಂತ ನಾನು ಮಾಡಿ- ಅವರು ಹೇಳ್ತಾ ಇರೋದು. ಸರ್ ನಾನು ನಿನ್ನೆ ಅನೌನ್ಸ್ ಮಾಡಿರೋದು, ಈಗ ವೆಂಕಟೇಶ್ ಸರ್ ಹತ್ರ ಮಾತಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಶುರು ಆಗಿದ್ದು 4 ದಿನ ಮುಂಚೆ ಅಲ್ಲ. ನಾನು ಸಾಲ 10 ಪಿಕ್ಚರ್ ಮಾಡ್ತೀನಿ, ಇವ್ರು ಯಾರು ಕೇಳೋಕ್ಕೆ? ನಿಮ್ಮ ಸಿನಿಮಾ ಕಂಪ್ಲೀಟ್ ಆಯ್ತಾ? ಈಗ ಯಾರೋ ಒಬ್ರು ಪಡಿದ್ರು ನಮ್ಮ ಹತ್ರ ಬರ್ತಾರೆ, ಪಿಕ್ಚರ್ ಮಾಡಿ ಅಂತಾರೆ. ನಾನು ಪಿಕ್ಚರ್ ಮಾಡದೇ ಇರೋಕ್ಕಾಗುತ್ತಾ? ತ್ರಿಶೂಲಂ ಪಿಕ್ಚರ್ ಮಾಡಿದ್ದೀನಿ, 7-8 ವರ್ಷ ಆಯಿತು, ರಿಲೀಸ್ ಆಗಿಲ್ಲ. ಅವ್ರು ಬಂದು ಯಾವತ್ತಾದ್ರೂ ಹೇಳಿದ್ರೆ ಇಲಾಖೆ ಪಿಕ್ಚರ್ ನೀನು ಮಾಡಬೇಡ ಅಂತ ಹೇಳ್ಬಿಟ್ಟು. ನಿಮ್ಮ ಸಿನಿಮಾ ನಾನು ಬರಲಿಲ್ಲ ಅಂತ ನೀವು ಕೇಳಬೇಕು, ಅದು ವೃತ್ತಿ. ಈಗ ನಮ್ಮ ಸಿನಿಮಾ ನಾನು ಕಂಪ್ಲೀಷನ್ ಮಾಡಲ್ಲ ಅಂತಂದ್ರೆ ಕೇಳಬೇಕು, ಖಂಡಿತ ಒಪ್ಕೊಳ್ಳೋಣ. ನಮ್ಮ ಸಿನಿಮಾ ಮಾಡೋದಕ್ಕೆ ತಾನೇ ನಾವು ಇವೆಲ್ಲ ರೆಡಿ ಮಾಡ್ತಾ ಇರೋದು. ನೀವು ಮಾಡೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆಯಲ್ಲ. ನಮ್ಮ ಮುಂದೆ ಆಗಿರೋ ಪ್ರಾಬ್ಲಮ್ಗಳು ಮತ್ತು ಫೈನಾನ್ಷಿಯಲಿ ಆಗಿರ್ಬೋದು, ಮಾನಸಿಕ ಒತ್ತಡಗಳಾಗಿರ್ಬೋದು, ಅದಕ್ಕೆಲ್ಲ ಯಾರು ಇದು ಮಾಡ್ತಾರೆ? ನೀವೇ ಕೊಡ್ಬೇಕು ಅದಕ್ಕೆ ಬೆಲೆ. ಅದನ್ನ ನಾನು ನಿಮ್ಮ ಹತ್ರ ಹೆಂಗೆ ತಗೋಬೇಕು ಅಂತ ನಂಗೆ ಗೊತ್ತು, ನಾನು ತಗೋತೀನಿ. ಸರ್, ಈಗ ಹಣಕಾಸಿನ ವಿಚಾರಕ್ಕೆ ಮಾತ್ರ ನಿಮ್ಮ ಮಧ್ಯೆ ಮನಸ್ತಾಪ ಶುರುವಾಗಿರೋದ, ಬೇರೆ ಏನಾದ್ರು ಕಾರಣ ಇದೆಯಾ ಅಂತ? ಇದೇ ಕಾರಣ ಸರ್, ನಾನು ಅವ್ರು ಹೀರೋ ಅಂತ ಪ್ರಮೋಟ್ ಮಾಡಲಿಲ್ಲ ಅನ್ನೋದೇ ಒಂದು ಕಾರಣ ಅಷ್ಟೇ. ನಾನು ಹೆಂಗೆ ಸರ್ ಅವ್ರನ್ನ ಹೀರೋ ಅಂತ ಪ್ರಮೋಟ್ ಮಾಡಲಿ? ನಾನು ಎಲ್ಲೂ ಹೇಳಿಲ್ಲ, ಯಾವ ಚಾನಲಲ್ಲೂ ಹೇಳಿಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಹೇಳಿಲ್ಲ. ನಾನು ಹೇಳಲ್ಲ. ಇದಕ್ಕೆ ಹೀರೋ ಮತ್ತು ಹೀರೋಯಿನ್ ನಿಮ್ಗೆ ರತ್ನಾಕರ್ ಅವರೇ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ನನ್ನ ಜನ್ಮದಲ್ಲಿ ನೀವು ಹೀರೋ ಅಂತ ನಾನು ಅನೌನ್ಸ್ ಮಾಡಲ್ಲ. ಇದು ಎಲ್ಲಿ ಬೇಕಾದ್ರೆ ಹೋಗಿ ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ, ಬೇರೆಯವ್ರಿಗೂ ಕಂಪ್ಲೇಂಟ್ ಹೋಗ್ತಿದೆ, ಮಾಡಿ. ನಾನೇ ಹೇಳಿದ್ದೀನಿ, ಮಾಡಿ, ಎಲ್ಲಿ ಬೇಕಾದ್ರೂ ಮಾಡಿ. ನಿಮಗೂ ದುಡ್ಡು ಸಿಗುತ್ತೆ ಅನ್ನೋದಾದರೆ ನಿಮ್ಮ ಸೇಫ್ಟಿಗೋಸ್ಕರ ಏನು ಬೇಕಾದ್ರೂ ಮಾಡಿ. ನಾನು ನಿಮಗೆ ಧಮಕಿ ಹಾಕೋದು ಅವೆಲ್ಲ ನನ್ನ ಜಾಯಮಾನದಲ್ಲಿ ಬಂದಿಲ್ಲ ಸರ್. ಆಮೇಲೆ ನಾವು ಇನ್ನೊಬ್ಬರನ್ನ ತಪ್ಪಾಗಿ ಮಾತಾಡಿದ್ರೆ ತಪ್ಪು ಸರ್, ನಾನು ಹಂಗೆಲ್ಲ ಮಾತಾಡಲ್ಲ. ಸರ್, ಈಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋ ಪ್ಲಾನ್ ಇದೆ? ಸಾಧ್ಯತೆ ಏನಿದೆ? ಇದನ್ನ ಹಿಂಗೆ ಮುಂದುವರಿಸುವಂಥದ್ದು ಅಥವಾ ಇದಕ್ಕೊಂದು ಅಂತ್ಯ ಹಾಡುವಂಥದ್ದು? ಅವರು ನಿಲ್ಲಕ್ಕೆ ರೆಡಿ. 10 ದಿನ ಶೂಟಿಂಗ್ ಆದ್ರೆ ಎಲ್ಲ ಮುಗಿದಂಗೆ. 5 ದಿನ ಸರ್, 5 ದಿನ ಶೂಟಿಂಗ್ ಆದರೆ ಮುಗೀತು ಸರ್. ನೀವು ಚೇಂಬರ್ಗೆ ಏನು ಹೋಗಿಲ್ಲ ಸರ್? ಸರ್ ನೀವು ಚೇಂಬರ್ಗೆ ಹೋಗಿಲ್ಲ? ಅವರು ಇಲ್ಲ ಸರ್, ಅವ್ರು ನನಗೇನು ಹೇಳಿಲ್ಲ ಸರ್, ಚೇಂಬರಲ್ಲಿ ಬರೋಕ್ಕೆ ಹೇಳಿಲ್ಲ. ನೀವು ಕಂಪ್ಲೇಂಟ್ ಎಲ್ಲ ಚೇಂಬರ್ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಅವರು ಆ ಮೆಂಬರ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ ಅವ್ರನ್ನ. ಹೌದು. ಅದಿರ್ಲಿ, ಈ ಎಲ್ಲ ಸ್ಟ್ರೈಟ್ ಸಬ್ಜೆಕ್ಟ್ ಮಾಡಕ್ ಹೋಗಿದ್ದಕ್ಕೆ ಎಷ್ಟೊಂದು ಪ್ರಾಬ್ಲಮ್ಗಳ ಅಂತ. ಇಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್. ಎಷ್ಟೋ ಪಿಕ್ಚರ್ಗಳು ಮಾಡಿದ್ದೀವಿ ಸರ್. ನಾನು ಪ್ರೊಡ್ಯೂಸರ್ ಆಗಿರೋದಕ್ಕೆ ಪ್ರಾಬ್ಲಮ್. ನನ್ನ ಹತ್ರ ಕಾಸಿಲ್ಲ, ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಆ ಥರ ಎಲ್ಲರ ಹತ್ರ ಇಸ್ಕೊಂಡು ತಗೊಂಡು ಪಿಕ್ಚರ್ ಮಾಡಿದ್ದೀನಿ. ನಾನೇ ಪ್ರಾಬ್ಲಮ್ ಅಷ್ಟೇ, ಬೇರೆ ಯಾರು ಇದು ಹೊಣೆ ಅಲ್ಲ. ಬೇರೆ ಯಾರಿಗೂ ನಾನು ಯೋಚನೆ ಮಾಡಿ ತಪ್ಪು ಇಲ್ಲ ಸರ್. ಅದು ಲೆಕ್ಕ ಇದೆ, ನಮ್ಮ ಮಿಸ್ಸಸ್ ಅವ್ರ ಹತ್ರ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು. ಆಮೇಲೆ ಇಂಚಿತ್ತು ಲೆಕ್ಕ ಇದೆ ಸರ್, ಅದೆಲ್ಲ ಏನು ಇದ್ದಿಲ್ಲ. ವಾಸ್ತವ ಹೇಳಿದ್ರು ದುಡ್ಡು ಕೊಟ್ಟಿದ್ದಾರೆ ಅವ್ರು, ಅದಕ್ಕೆ ಏನೋ ಅವ್ರ ಬಡ್ಡಿ ಅಂತ ಏನೋ ಹಾಕಿದ್ದಾರೆ ಅದಕ್ಕೆ. ಆಮೇಲೆ ಭಾಸ್ಕರ್ ಅವರು 40 ಲಕ್ಷ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ವೆಂಕಟ್ ಗೌಡರು ದುಡ್ಡು ಕೊಟ್ಟಿದ್ದಾರೆ ನಮಗೆ. ನಮ್ಮ ಸ್ನೇಹಿತರುಗಳು ಕೊಟ್ಟಿದ್ದಾರೆ. ನಮ್ಮ ಮಿಸ್ಸಸ್ಸು 4-5 ಕಡೆ ಕೊಡಿಸಿದ್ದಾರೆ. ಅವ್ರು ದೊಡ್ಡ ಬಡ್ಜೆಟ್ ಪಿಕ್ಚರ್ ಮಾಡಿದ್ರು ಸರ್, ಏನು ಚಿಕ್ಕದಲ್ಲ. ಆ ಥರ ಮಾಡ್ಬೋದು ಅಂತಂದರೆ ಎಲ್ಲ ಮಾಡ್ಬೋದಾಗಿತ್ತು. ನಾನು ಆ ಥರ ಮಾಡೋದು ಸರ್. ಸಿನಿಮಾನ ತುಂಬ ಖರ್ಚು ಮಾಡೇ ಮಾಡ್ತೀನಿ. ಅದೆಲ್ಲ ನಾನು ಯೋಚನೆ ಮಾಡೋಣ. ಆ ಥರ ಇದ್ರೆ ನಾನು ಸಿನಿಮಾನೇ ಶುರು ಮಾಡ್ತಿರ್ಲಿಲ್ಲ ಸರ್. ನಾನು ಅವ್ರನ್ನ ಹೀರೋ ಹಾಕಿ ಮಾಡುವಂಥ ದರ್ದು ನನಗಿಲ್ಲ ಸರ್. ನಾನು ಮಾಡೋದು ಆ ಥರ. ಸಿನಿಮಾ ರಿಲೀಸ್ ಆಗಿದ್ರೂ ಪರವಾಗಿಲ್ಲ, ಬೇಕಾದ್ರೆ ಹಂಗೆ ಇರ್ಬಿಟ್ಲಿ. ಅದೇನು ಪ್ರಾಬ್ಲಮ್ ಬರುತ್ತೋ ಫೇಸ್ ಮಾಡೇ ಮಾಡ್ತೀನಿ ನಾನು. ಅದು ನನ್ನವರೆಗೂ ಬರುತ್ತೆ ಅಂತಂದರೆ ನಾನು ಯಾರಿಗೂ ಬಿಡಲ್ಲ. ಬಟ್ ನಾನು ಅವ್ರನ್ನ ಹೀರೋ ಅಂತ ನಾನು ಎಲ್ಲೂ ಹೇಳಲ್ಲ, ನಾನು ಮಾಡಲ್ಲ ಆ ಥರ. ಸಿನಿಮಾ ದ್ರೋಹ ಮಾಡಲ್ಲ, ನನಗೆ ಬೇಕಾದ್ರೆ ಮಾಡ್ಕೊತೀನಿ. ನಾನು ಹೇಳ್ತಿದ್ದೀನಲ್ಲ, ಈ ಪ್ರಾಬ್ಲಮ್ಗಳು ನಾನು ಒಬ್ಬನೇ ಹೊಣೆ, ಬೇರೆ ಯಾರೂ ಇಲ್ಲ. ನನ್ನ ಫ್ಯಾಮಿಲಿ ತರಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ತರಕ್ಕೆ ನೀವ್ಯಾರು? ಅವ್ರು ನಿಮ್ಮ ಹತ್ರ ಬಂದಿದ್ರಾ ಮಾತಾಡೋಕ್ಕೆ? ಇಲ್ವಲ್ಲ. ಅವ್ರು ನಮ್ಮ ಗ್ಯಾರಂಟಿಗೋಸ್ಕರ ಕೊಡಿಸಿದ್ದೀನಿ ನಾನು ಅವ್ರಿಗೆ. ಪಾಪ ಅವ್ರು ನನಗೋಸ್ಕರ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ನಮ್ಮ ಇಲ್ಲಿ ಸುಮ್ಮನೆ ನಮ್ಮ ಗಣೇಶ್ ನನ್ನ ಮಗನ ತರ್ತಾರೆ, ಅದು ಮಾಡಲಿ. ಹೀರೋ ಅಂತ ನಾನು ಅನೌನ್ಸ್ ಮಾಡ್ತೀನಿ ಅನ್ನೋದು ಕನ್ಸಿಲ್ ಮಾಡ್ತೀನಿ ಸರ್. ಅದು ಮಾಡೋದ ಸರ್. ನಿಮ್ಮ ಮಗನ ಲಾಂಚ್ ಮಾಡೋದೇನು? ಮಾಡ್ತೀನಿ ಸರ್, ಅದ ಮಾಡ್ತೀನಿ ಸರ್. ಅದನ್ನ ಪ್ರಾಸೆಸ್ಸಲ್ಲಿ ಇದೆ. ಹೌದು ಸರ್, ಮಾಡ್ತೀನಿ ಸರ್. ಈ ವರ್ಷ ಇಂಡಸ್ಟ್ರಿಯಲ್ಲಿ ಮಾಡ್ತೀನಿ. ಅಲ್ಲ, ಅದು ಪ್ರೊಡ್ಯೂಸರ್ ನೀವೇನು? ಹೌದು ಸರ್, ನನ್ನ ಮಗನ ಹಾಕೊಂಡು ನಾನೇ ಮಾಡಬೇಕು ಸರ್. ಬೇರೆಯವ್ರಿಗೆ ಕೇಳೋದು ತಪ್ಪಾಗುತ್ತೆ, ನಾನೇ ಮಾಡಬೇಕು. ಯಾಕೆ ಆ ಕಷ್ಟ ಏನಿದೆ ನಾನೇ ತೊಗೋಬೇಕು ಸರ್. ಸರ್, ಈ ಪಿಕ್ಚರ್ ಮಾಡಿರೋದು ಅಷ್ಟೇ ಸರ್. ಯಾರಿಗೂ ಬೇರೆ ಪ್ರೊಡ್ಯೂಸರ್ಗೆ ಇದು ಕೊಡಬಾರ್ದು, ಪ್ರಾಬ್ಲಮ್ ಕೊಡಬಾರ್ದು. ಸ್ಟ್ರೈಟ್ ಪಿಕ್ಚರ್ ಇದು, ನಾವೇ ಮಾಡೋಣ ಅಂತಲೇ ನಾವು ಮಾಡಿದ್ದು. ನಾನು ಹಂಗೂ ಹೇಳಿದ್ದೀನಿ ಅವ್ರಿಗೆ, ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದರೆ, ನಿಮಗೆ ಯಾರಾದರೂ ಇದರಿಂದ ಬರುತ್ತೆ ಅನ್ನೋದಾದ್ರೆ ನೀವು ಎಲ್ಲಿ ಬೇಕಾದರೂ ಹೋಗಿ, ಏನೂ ತೊಂದರೆ ಏನಿಲ್ಲ. ನೀವು ಫಸ್ಟ್ ನೀವು ಸೇಫ್ ಮಾಡ್ಕೊಳ್ಳಿ. ವಾಸು ರೆಡ್ಡಿ ಆಗಿರ್ಬೋದು, ಅವ್ರು ಕಾಸು ಕೊಡ್ಸಿರೋ ಲೇಡೀಸ್ಗಾಗಿರ್ಬೋದು, ಮತ್ತು ಭಾಸ್ಕರ್ ಅವ್ರಿಗಾಗಿರ್ಬೋದು. ನಿಮಗೆ ದುಡ್ಡು ಬರುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡಿ, ಏನು ಬೇಕಾದರೂ ಮಾಡಿ. ನಾನು ಬೇಡ ಅಂತ ಹೇಳಿಲ್ಲ. ನಮ್ಗೆ ಇದು ಮಾಡ್ಕೋಬೇಡಿ, ಸುಮ್ಮನೆ ಅದನ್ನು ಕಸದ ಥರ ಇದು ಮಾಡ್ಕೋಬೇಡಿ. ನೀವು ತಗೊಳ್ಳಿ ದುಡ್ಡು, ನೀವೇ ತಗೊಳ್ಳಿ ಫಸ್ಟ್ ಕಾಸನ್ನ. ಏನೇ ಪ್ರಾಬ್ಲಮ್ ಆದರೂ ಅದಕ್ಕೆ ನಾನು ಒಬ್ಬನೇ ಹೊಣೆ, ಯಾರು ಬೇರೆಯವ್ರ ಹೊಣೆ ಇಲ್ಲ. ಇದು ನನ್ನ ಸಿನಿಮಾ, ನಾನು ಹಂಗೆ ತೆಗೆಯೋದು, ಅಷ್ಟೇ ಖರ್ಚು ಮಾಡಿ ತೆಗೆಯೋದು, ಕಾಂಪ್ರಮೈಸ್ ಆಗಲ್ಲ. ಈಗ ಒಂದು ಇದರಿಂದ ಸ್ವಲ್ಪ ಲೇಟ್ ಆಗಿರ್ಬೋದು, ನಾನು ಕಾಂಪ್ರಮೈಸಿಂಗ್ ಒಪ್ಕೊಳ್ಳದೆ ಇರೋದ್ರಿಂದ. ಬಟ್
ಇವ್ರಿಗೆ ಇಷ್ಟು ಕೋಪ ಮತ್ತು ಇವೆಲ್ಲ ಬರೋದಕ್ಕೆ ಕಾರಣ ಅವ್ರನ್ನ ನಾನು ಹೀರೋ ಅಂತ ಪ್ರಮೋಟ್ ಮಾಡದೇ ಇರೋದು ಇರ್ಬೋದು. ಬಟ್ ನಾನು ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ನಮ್ಮ ಸಿನಿಮಾ ಹೀರೋ ಮತ್ತು ಹೀರೋಯಿನ್ ಇಬ್ಬರೂ ನಿಮಿಕ ರತ್ನಾಕರ್ ಅವರೇ. ನಾನು ಅವ್ರನ್ನ ಇಟ್ಕೊಂಡೇ ಸಿನಿಮಾ ಮಾಡೋದು. ಅಷ್ಟು ಇದು ಸರ್, ಬೇರೆ ಯಾವ ಉದ್ದೇಶನೂ ಇಲ್ಲ. ಮಾತಾಡ್ಬೋದು, ಇಲ್ಲ ಬಂದು ಕುತ್ಕೊಂಡು ನಮ್ಮ ಹತ್ರ ಬಂದು ಮಾತಾಡಿದ್ರೆ ಏನೋ ಮಾತಾಡ್ಬೋದು. ಅವರು ಏನು ಹೋಗ್ತಾರೋ ಹೋಗ್ಲಿ ಸರ್, ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಈಗ ನನ್ನ ಅನಿಸಿಕೆ ನಾನು ತಮ್ಮ ಹತ್ರ ಹೇಳ್ಕೊಳ್ಳೋಕ್ಕೋಸ್ಕರ ನನ್ನ ಕರ್ತವ್ಯ, ಅದು ನಾನು ಹೇಳ್ತಾ ಇದ್ದೀನಿ ಸರ್. ಇದಕ್ಕೆ ಪ್ರೊಡ್ಯೂಸರ್ ಮೂಲ ಯಾರು ಸರ್ ಇವಾಗ? ನಾನೇ ಸರ್. ಮತ್ತು ಈಗ ಅವ್ರ ಮಧ್ಯೆ ಅವ್ರದ್ದೇನು ಫೈನಾನ್ಸ್ ತಗೊಂಡ್ರೆ? ಫೈನಾನ್ಸ್ ಈ ಸಿನಿಮಾಗೆ ವಾಸುದೇವ್ ರೆಡ್ಡಿ ಅವರೇ ಫೈನಾನ್ಸ್ ಮಾಡಿರೋದು. ಇವ್ರ ಹತ್ರ ನಾನು 40 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀನಿ ಸರ್, ಭಾಸ್ಕರ್ ಅವ್ರ ಹತ್ರ. ಅವರು ಕೊಟ್ಟಿದ್ದಾರೆ ನಮ್ಮ ದುಡ್ಡನ್ನ, ಅವ್ರಿಗೂ ನಾವು ವಾಪಸ್ ಮಾಡಬೇಕು. ಸೊ ಇವೆಲ್ಲ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ನಾವು ಸಿನಿಮಾ ಮುಗಿಯೋ ಅಂತ ಅವನಂದ್ರೆ ರಿಲೀಸ್ ಮಾಡಬೇಕು. ರಿಲೀಸ್ ಬಿಫೋರ್ ನಾವು ಎಲ್ಲರಿಗೂ ಸೆಟ್ಲ್ ಮಾಡ್ತೀವಿ. ನಾನೇ ಬರ್ಕೊಟ್ಟಿದ್ದೀನಿ ಆ್ಯಕ್ಚುಲಿ. ಸಿನಿಮಾ ಬಿಫೋರ್ ನೀವೇ ತಗೊಳ್ಳಿ ಎಲ್ಲ ದುಡ್ಡನ್ನು. ನನ್ನ ಕೈಯಿಂದ ಎಷ್ಟು ಹಾಕಿದ್ದೀನಿ, ನನ್ನ ಕಡೆಯಿಂದ ಸಾಲ ಹೊರಗಡೆ ಎಲ್ಲ ತೊಗೊಂಬಂದಿದ್ದೀನಿ. ಅದನ್ನೆಲ್ಲ ಹೆಂಗೆ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಮಾಡ್ಕೋತೀನಿ. ನನಗೆ ಬೇಡ ಕಾಸು, ನೀವೇ ಇಟ್ಕೊಳ್ಳಿ, ಎಲ್ಲನೂ ನಿಮ್ದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಮಿಕ್ಕಿದ್ರೆ ನನಗೆ ಕೊಡಿ, ಮಿಕ್ಕಿಲ್ಲ ನೀವೇ ಇಟ್ಕೊಳ್ಳಿ ಅಂತಲೇ ಹೇಳ್ತೀನಿ. ಅವ್ರ ಪಾತ್ರ ಸಿನಿಮಾದಲ್ಲಿ ಏನು? ಅವ್ರ ಪಾತ್ರ ಸರ್, ಅವ್ರ ಸಿನಿಮಾದಲ್ಲಿ ಏನು ಪಾತ್ರ ಮಾಡಿದ್ದಾರೆ? ಒಂದು ಫೋರ್ಸ್ ಆಫ್ ದ ಕ್ಯಾರೆಕ್ಟರ್ ಸರ್, ಅಷ್ಟೇ. ಒಂದು ಕ್ಯಾರೆಕ್ಟರ್, ನಾಟ್ ಹೀರೋ. ಅದು ಮಾಡಿಲ್ಲ ಸರ್. ಸರ್ ಇನ್ನೊಂದು 5 ದಿನ ಇದೆ ಸರ್ ಬ್ಯಾಲೆನ್ಸ್. ಮಾಡ್ತೀನಿ ಸರ್. ಸರ್, ಈಗ ಅಗ್ರಿಮೆಂಟ್ ಕ್ಲಿಯರೆನ್ಸ್ ಎಲ್ಲ ಆಗಿದೆಯಾ ಹೇಗೆ? ಅಂದ್ರೆ ಅಗ್ರಿಮೆಂಟ್ಸ್ ಕ್ಲಿಯರೆನ್ಸ್ ಏನಲ್ಲ? ಅಗ್ರಿಮೆಂಟ್ಸ್ ಎಲ್ಲ ದುಡ್ಡು ಇಸ್ಕೊಂಡಿರೋದಕ್ಕೆ ನಾನು ಗ್ಯಾರಂಟಿ ಕೊಡ್ಬೇಕಲ್ಲ ಸರ್. ನಾನು ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ನಾನು ಅದೇ ಹೇಳಿದ್ದೀನಲ್ಲ, ಸಿನಿಮಾನೇನು ಹೆಸರು ಬರ್ತಿದ್ದೀನಿ. ನೀವೇ ಇಟ್ಕೊಳ್ಳಿ ಸಿನಿಮಾನ, ನೀವೇ ಮಾಡಿ ಪಿಕ್ಚರು. ಫಸ್ಟ್ ದುಡ್ಡು ನೀವೇ ತಗೊಳ್ಳಿ. ನಾನು ಎಲ್ಲ ಕಡೆ ಮಾತಾಡಿದ್ದೀನಿ. KVN ಅವ್ರ ಸಿನಿಮಾನೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋದು ನವೀನ್ ಮನ್ಮುಖ್ ಗಂಗಾಧರ್ ಅವರು, ನಮ್ಮ ಪ್ರೊಡ್ಯೂಸರ್ ಅವರು. ನಾನು ಅವ್ರಿಗೂ ಹೇಳಿದ್ದೀನಿ, ತಗೊಳ್ಳಿ ಸರ್ ಈ ಸಿನಿಮಾ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಅಲ್ಲಿ ರೆಡಿ ಮಾಡಿಸ್ತಿದ್ದೀನಿ. ಆಮೇಲೆ ಎಲ್ಲ OTT ಪ್ಲಾಟ್ಫಾರ್ಮ್ ಆಗಿರ್ಬೋದು, ನಮ್ಮ ಕನ್ನಡ ಚಾನಲ್ ಆಗಿರ್ಬೋದು, ಎಲ್ಲ ಕಡೆ ಮಾತಾಡಿ. ಈ ಒಂದು 25 ರವಿಗಳು ಎಲ್ಲ ರೆಡಿಯಾಗಿರೋದು. ಇವರು ಈ ಥರ ನ್ಯೂಸ್ ತಂದಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಆರೋಪ ಸರ್? ಅದು ನಾನು ಡೈರೆಕ್ಷನ್ನು ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸರ್ ದುಡ್ಡನ್ನು. ಏನು ಆರೋಪ ಏನಿದೆ ಸರ್? ನಮ್ಮ ಮನೆಗೆ ತಾನೇ ಹಾಕಿದ್ದಾರೆ ಕಾಸು ಅವರು. ನಿಮ್ಮ ಪಕ್ಕದ ಮನೆ ಹೆಂಡ್ತಿಗೆ ಹಾಕಿಲ್ವಲ್ಲ ಅವರು, ನನ್ನ ಹೆಂಡ್ತಿಗೆ ತಾನೇ ಹಾಕಿರೋದು. ಅದ್ರಲ್ಲಿ ಆರೋಪ ಏನು ಬರ್ತದೆ ಅವನು? ಅದ್ರಲ್ಲೇನು ತಪ್ಪಿದೆ ಹೇಳಿ? ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರಿಗೆ ಹಾಕೊಂಡಿದ್ದೆ, ಅದ್ರಲ್ಲಿ ನಿಮ್ಗೆ ತಪ್ಪು ಅಂತ ನಾನು ಹೇಳೋದು ತಪ್ಪಲ್ವ ಸರ್? ಸರಿ ಸರ್, ಸಾರಿ ನಾನು ಸರ್ ಇಲ್ಲ ಸರ್, ನಾನು ಮಾತಾಡಿಲ್ಲ. ಅವ್ರು ಮಾತಾಡಿದ್ರು ಮಾತಾಡ್ತೀನಿ ಸರ್, ಖಂಡಿತ ಮಾತಾಡ್ತೀನಿ ಸರ್. ಅವ್ರೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ, ಬೇರೆ ಏನೂ ಅಲ್ಲ ಸರ್. ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ಅವರೆಲ್ರಿಗೂ ಒಳ್ಳೇದಾಗಲಿ, ಅವರೆಲ್ರಿಗೂ ಒಳ್ಳೇದಾಗಬೇಕು. ಸಿನಿಮಾಯಿಂದ ಬರೋ ದುಡ್ಡು ಫಸ್ಟ್ ಅವರೇ ತಗೊಳ್ಳಿ, ಅವ್ರು ತಗೊಳ್ಳಿ. ನನಗೆ 5 ಪೈಸಾ ಬೇಡ. ನಮ್ಮ ಸಿನಿಮಾ ರಿಲೀಸ್ ಆದರೆ ಸಾಕು ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತಿನ ದಿನ ತುಂಬ ಬಡತನದಲ್ಲಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಇಲ್ಲ ಇವತ್ತು. ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸಿಂಗಲ್ಲಿ ಇರಬಾರ್ದು. ಸಿನಿಮಾ ನೋಡೋರಿಗೆ 100 ರೂಪಾಯಿ ಕೊಡೋ ಆಡಿಯನ್ಸ್ಗೆ ಎಲ್ಲನೂ ಫುಲ್ಫಿಲ್ ಆಗಿರಬೇಕು ಅಂತೇಳಿ ನಾನು ತುಂಬ ಕಷ್ಟಪಟ್ಟು ಈ ಪಿಕ್ಚರ್ಗೆ ದುಡ್ಡು ಹಾಕಿದ್ದೀನಿ ಸರ್. ನಂದು ಬೇಡ ಸರ್, ನನ್ನ ದುಡ್ಡು ದೇವರಾಣಿಗೂ ಬೇಡ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ, ನನ್ನ ದುಡ್ಡು ಬೇಡ. ನೀವೆಲ್ಲ ತಗೊಳ್ಳಿ, ನೀವೇ ಎಲ್ಲ ತಗೊಳ್ಳಿ, ಎಲ್ಲ ಬರ್ಸ್ಕೊಳ್ಳಿ, ನೀವೇ ಇಟ್ಕೊಳ್ಳಿ, ಎಲ್ಲನೂ ಇಟ್ಕೊಳ್ಳಿ, ತಗೊಳ್ಳಿ ದುಡ್ಡನ್ನ. ನೀವು ಈ ರೀತಿ ಮಾಡೋದ್ರಿಂದ ಯಾರು ನೀವು ಕಾಸು ಕೊಡ್ತಾರೆ? ನೀವು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಾಸು ಕೊಟ್ಬಿಡ್ತಾರೆ ಪಾಪ ಅವರು. ಅವರು ಒಂದು ಕಾಲ ಕೇಳ್ತಾರೆ, ಮಾಡಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ, ಮಾಡ್ತೀವಿ ನಾವು ಕಂಪ್ಲೇಂಟ್ನ ಅಷ್ಟೇ. ಇದಿಷ್ಟೇ ಆಗೋದು. ಯಾರೋ ಒಬ್ಬರು ಪ್ರಚಾರಕ್ಕೋಸ್ಕರ ಇಡೀ ಸಿನಿಮಾ ಅಪಪ್ರಚಾರ ಆಗ್ತಾ ಇದೆ. ಇದು ನನಗಾಗಲಿ ಮತ್ತು ನಮ್ಮ ಚಿತ್ರರಂಗದ ಸಿನಿಮಾಗಳಿಗೆ ಶೋಭೆ ತರುವಂಥದ್ದಲ್ಲ ಸರ್. ಈ ಥರ ಇದು ಮಾಡೋದು, ಅದು ನನ್ನ ಭಾವನೆ. ಹೌದು ಸರ್, 5 ದಿನ ಇದೆ ಸರ್. ಹಾಂ ಇದೆ ಸರ್, ಇದೆ, ಹೌದು ಇದೆ ಸರ್. ಇಲ್ಲ ಸರ್, ನಾನು ಕೆಲಸದ ವಿಷಯ ಏನಿಲ್ಲ ಸರ್. ಸರ್ ನಾನು ಆ ಥರ ಅವ್ರಿಗೆ ಅಂದ್ಬಿಟ್ರು ಅಂತೇಳಿ ಅವ್ರ ಮೇಲೆ ನಾವು ಭಾವನೆ ಸರ್. ಅವರು ತುಂಬ ದಿನದಿಂದನೇ ನನಗೆ ನೆಗೆಟಿವ್ ಆಗಿ ಇದು ಮಾಡ್ತಿದ್ದಾರೆ. ಆದರೂ ಸಹ ನಮ್ಮ ಸಿನಿಮಾಗೆ ಅವ್ರನ್ನ ಯಾವ ರೀತಿ ಯೂಸ್ ಮಾಡಬೇಕು ನಾನು ಆ ರೀತಿ ಯೂಸ್ ಮಾಡಿದ್ದೀನಿ. ಅದು ಅವ್ರಿಗೂ ಗೊತ್ತು. ಬಟ್ ಅವರು ಪಾಪ ಅವ್ರಿಗೇನೋ ನಮ್ಮ ಮೇಲೆ ಬೇಜಾರಾಗಿರ್ಬೋದು, ಏನೋ ಕೋಪ ಇರ್ಬೋದು, ಮಾಡಿಬಿಟ್ಟು ಅವ್ರು ಒಳ್ಳೇದಾಗಲಿ ಅಷ್ಟೇ ಸಾಕು. ನೀವು ಎಂತ ಥರದ ಡ್ಯೂಪ್ ಹಾಕಿದ್ದೀರಿ ಅವರು ಹಾಕ್ತಾರೆ? ಇಲ್ಲ ಸರ್, ಆ ಥರ ಇಲ್ಲ. ನಾವು ಇನ್ನೊಬ್ಬರಿಗೆ ಇದು ಮಾಡಬೇಕು ಅಂತಲ್ಲ ಸರ್. ಕೆಲಸದ ಮೇಲೆ ಇರೋ ನಮಗೆ ಕಾನ್ಫಿಡೆಂಟ್ ಸರ್. ಅದು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ ದುಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಅಷ್ಟೇ. ಸರ್, ಈ 49-50 ಸಿನಿಮಾಗಳ ನಿರ್ದೇಶನ ಮಾಡಿರೋದು ಹಿರಿಯರು, ಅದನ್ನಷ್ಟು ಹೆಸರಿದೆ. ಈ ಥರ ಆಗಿ ಹೆಸರು ಹಾಳಾದ ಮನಸ್ಸು ಬೇಜಾರಾಗಲ್ವಾ ಅಂತ? ಅವ್ರ ಮೇಲೆ ನಮಗೆ ಸ್ವಲ್ಪ ಇದು ಸರ್. ಅಂದರೆ ನನಗೇನಂತಂದರೆ, ನಿಮಗೆ ಕಾಸು ಬರೋದು ಲೇಟ್ ಆಗುತ್ತಲ್ಲ. ನಾನು ಮನಸ್ಫೂರ್ತಿ ಹೇಳ್ತಿದ್ದೀನಿ, ನಾನೇನೋ ಹಚ್ಕೊಳ್ಳೋಕೆ ಹೇಳ್ತಾ ಇಲ್ಲ. ನಿಮಗೆ ಕಾಸು ಬರೋದು ಲೇಟ್ ಆಗ್ತಿದೆಯಲ್ಲ ಅಂತ ನನಗೆ ಬೇಜಾರು ಅಷ್ಟೇ.
ನನಗೇನಿಲ್ಲ ಸರ್ ನಾನು ತುಂಬ ಕಷ್ಟಪಡ್ತೀನಿ. ನಾನು ವೆಂಕಟೇಶ್ವರ್ ನೋಡಿದ್ದಾರೆ ನನ್ನನ್ನು. ತಾನು ತುಂಬ 500 ರೂಪಾಯಿಗೂ ಕೂಡ ತುಂಬ ಕಷ್ಟಪಡ್ತೀನಿ ಇವತ್ತು ಕೂಡ ಟಿಲ್ ನಾವು. ಇಲ್ಲಾಂದರೆ ನಾನು ಐಷಾರ್ ಕಾರ್ ತೊಗೊಂಡು ಆರಾಮಾಗಿ ಓಡಾಡ್ತಿದ್ದೆ. ನಾನು ಇವತ್ತು ಆಟೋದೇ ಓಡಾಡೋದು. ನಾನು ಆ ಥರ ಇನ್ನೊಬ್ರು ದುಡ್ಡು ತೊಗೊಂಡು ನಾನು ಎಂಜಾಯ್ ಮಾಡಬೇಕು ಇದು ಮಾಡಬೇಕು ಅನ್ನೋದು ಆ ಥರ ಬುದ್ಧಿನೇ ಇಲ್ಲ ಸರ್. ನಿಮಗೆ ಕಾಸು ಬರೋದು ಲೇಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಫೈನಾನ್ಸ್ ಮಾಡಿರೋರ್ಗಾಗಿರ್ಬೋದು, ನಿಮಗಾಗಿರ್ಬೋದು, ಭಾಸ್ಕರ್ ಅವ್ರಿಗಾಗಿರ್ಬೋದು, ನಿಮಗೆಲ್ಲರೂ ಕಾಸು ಬರೋದು ಲೇಟ್ ಆಗುತ್ತೆ. ನಿಮಗೆ ಬೇಗ ಹೆಂಗೆ ದುಡ್ಡು ಬೇಕು ಹೆಂಗೆ ಬರುತ್ತೆ ನೀವೇ ಪ್ಲ್ಯಾನ್ ಮಾಡಿ ನೀವೇ ತೊಗೊಂಡ್ಬಿಡಿ ಬೆಸ್ಟು. ನಾನು ಹೇಳ್ತಿದ್ದಿಲ್ಲ ನಿಮ್ಗೆ ಫಸ್ಟ್ ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನನಗೇನು 5 ರೂಪಾಯಿ ಬೇಡ ಅಂತ ಹೇಳ್ತಿದ್ದೀನಿ. ನೀವು ಲೇಟ್ ಮಾಡ್ಕೋತಾ ಇದ್ದೀರಾ ಸಿನಿಮಾನ. ನಾನು ಸಿನಿಮಾನ ಅಂತ ಫೀಲ್ ಮಾಡ್ತೀನಿ ವಿನಃ ಸಿನಿಮಾಗೆ ಹಾಕಿರೋ ದುಡ್ಡನ್ನ ಯಾವತ್ತೂ ನಾನು ಫೀಲ್ ಮಾಡೋನಲ್ಲ ಸರ್. ಬರುತ್ತೆ ಹೆಂಗೋ ಸಂಪಾದನೆ ಮಾಡ್ತೀನಿ ನಾನು ಖಂಡಿತವಾಗಿ. ಅದು ಇನ್ನೊಂದು ಸಿನಿಮಾನ ಹೇಳಕ್ಕೆ ಇವರು ಯಾರು ಸರ್ ಹೇಳಕ್ಕೆ? ನಾನು ಪ್ರೊಡ್ಯೂಸರ್ ಅದಕ್ಕೆ ಜಿಲ್ಲಾಧಿಕಾರಿಗೆ ಉಮೇಶ್ ಸಕ್ಕರೆ ನಾಡು ಅಂತ ನಮ್ಮ ಫ್ರೆಂಡ್ ಪ್ರೊಡ್ಯೂಸರು. ಈ ಕೆಲಸ ಮಾಡಿ ಬನ್ನಿ ಅಂತ ಹೋಗ್ಲೇಬೇಕು. ಸುಮ್ಮನೆ ಕೂತ್ಕೊಂಡು ಗೆಣಸ್ಕೆತ್ತಲ್ಲ ಮನೆ ಒಳಗಡೆ ನಾನು. ಅವ್ರು ಯಾರು ನನ್ನನ್ನು ಕೇಳಕ್ಕೆ? ಮಕ್ಕಳು ಬಿಡ್ತೀನಿ ಕ್ಯಾಕಸಿ ಹಂಗೆಲ್ಲ ಕೇಳಿದ್ರೆ ಅವೆಲ್ಲ ತಪ್ಪು. ಹಂಗೆಲ್ಲ ಮಾತಾಡಬಾರ್ದು ಅವರು ಅವೆಲ್ಲ. ನಿಮಗೆ ದುಡ್ಡು ಬೇಕಾ ಫಸ್ಟ್ ಮಾತಾಡಿ ಮಾಡೋಣ, ಪಿಕ್ಚರ್ ಹೋಗಿ ಮುಗಿಸೋಣ. ನಿಮಗೆ ದುಡ್ಡು ಲೇಟಾಗಿ ಬೇಕು ಅಂತ ಶುರು ಮಾಡ್ಕೊಂಡಿದ್ದೀರಾ ಮಾಡ್ಕೊಳ್ಳಿ, ಏನು ಯೋಚನೆ ಇಲ್ಲ. ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡಿ ಸರ್ ಅಷ್ಟೇ. ಎಲ್ಲರ ಮೇಲೂ ರೆಸ್ಪೆಕ್ಟ್ ಇದೆ. ನಾನು ಯಾರ ಮೇಲೂ ಹೋಗ್ದಂಗೆ ಮಾತಾಡ್ದವನಲ್ಲ. ಇದನ್ನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದೀನಿ. ನೀವು ನನ್ನ ಜೊತೆ ಎಷ್ಟೊತ್ತು ಗಂಟೆ ಮಾತಾಡಿದ್ರಿ. ತುಂಬ ತುಂಬ ಥ್ಯಾಂಕ್ಸ್.